1956 ನವೆಂಬರ್ 1ನೇ ತಾರೀಕು ಕರ್ನಾಟಕದಲ್ಲಿ ಏಕೀಕರಣ ಆಯಿತು. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ, ನಾವು ವಾಸಿಸ್ತಾ ಇರ್ತಕ್ಕಂಥ ಕರ್ನಾಟಕ ಅಂತೇಳಿ ಹೆಸರಿರಲಿಲ್ಲ, ಮೈಸೂರು ರಾಜ್ಯ ಅಂತಲೇ. ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು 1972 ಮುಖ್ಯಮಂತ್ರಿ ಆದರು. 73ನೇ ಇಸ್ವಿನಲ್ಲಿ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ನಾಮಕರಣ ಆಯಿತು. ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷ ತುಂಬಿದಂಥವನ್ನ ಇಡೀ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಅದಕ್ಕೋಸ್ಕರ ಇಡೀ ವರ್ಷ ಕರ್ನಾಟಕ ಸಂಭ್ರಮ 50, ಅದನ್ನ ಇಡೀ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ರಾಯಚೂರಿನಲ್ಲೂ ಕೂಡ ಅದನ್ನೇ ಮಾಡ್ತಾ ಇರ್ತದೆ. ನಮ್ಮ ಘೋಷವಾಕ್ಯ ಏನು ಗೊತ್ತಾ? ಕರ್ನಾಟಕ ಹೆಸರಾಯಿತು, ಕನ್ನಡ ನಮ್ಮೆಲ್ಲರ ಉಸಿರಾಗಲಿ, ನಿಮ್ಮೆಲ್ಲರ ಉಸಿರಾಗಲಿ, ಇಡೀ 7 ಕೋಟಿ ಜನರ ಉಸಿರಾಗಲಿ.